ಸರ್ ನಮಗೆ ಬಂದ್ಬಿಟ್ಟು ಲೋಹಿತ್ ಸರ್ ಅವರು ನಮಗೆ ಪರಿಚಯ ಮಾಡಿಕೊಟ್ರು ಸರ್ ಈ ಪ್ರಾಡಕ್ಟ್ನ. ಓಕೆ. ಮತ್ತೆ ಕಿರಣ್ ನಮ್ಮ ಭಟ್ಕಳದ ಕಿರಣ್ ಸರ್ ಅವರು ನಮಗೆ ನಮ್ಮ ಮನೆಗೆ ಬಂದಿದ್ರು ಸರ್. ನಿಮಗೆ ಏನೋ ಒಂದು ಗಿಫ್ಟ್ ಕೊಡ್ತೇವೆ ಅಂತ ಹೇಳಿ. ನಮಗೇನ್ ಗಿಫ್ಟ್ ಕೊಡೋಕ್ ಬರ್ತಾ ಇದಾರೆ ಅಂತ ಹೇಳಿ ನಾವು ಅನುಮಾನದಲ್ಲಿ ನಮ್ಗೆ ಗಿಫ್ಟ್ ತಗೊಂಡ್ ಸಾಕಾಗಿದೆ, ಇವ್ರು ಅಂತ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆ ಆಶ್ಚರ್ಯ ಆಗಿತ್ತು ಸರ್. ಆಯ್ತು ಬನ್ನಿ ಅಂತ ಅಂದೆ ಸರ್. ಬನ್ನಿ ಅಂದ್ರು ಮತ್ತೆ ನನಗೆ ಅನುಮಾನ ಶುರುವಾಯ್ತು. ಇವ್ರು ಮತ್ತೆ ಇಲ್ಲಿ ಗಂಟೆಗಟ್ಲೆ ಕೊರಿತಾರೆ ಏನೋ ಅನ್ಕೊಂಡು ನನಗೆ ನೀವು ಬರೋದು ಬೇಡ ಈಗ, ಮತ್ತೆ ನಾ ಬೇರೆ ಕಡೆ ಹೋಗ್ತಾ ಇದ್ದೇನೆ, ನೀವು ನೆಕ್ಸ್ಟ್ ಬನ್ನಿ ಅಂತ ಅಂದೆ. ಇಲ್ಲ ಇಲ್ಲ ಸರ್, ಇಲ್ಲಿ ನಿಮ್ ಮನೆ ಕ್ರಾಸ್ ಹತ್ರ ಬಂದಾಗಿದೆ, ನಾವು ಬಂದ್ಬಿಡ್ತೇವೆ ಅಂತ ಅಂದ್ರು ಸರ್. ಅಂದವಾಗ ಆಯ್ತು ಬನ್ನಿ ಅಂತ ಹೇಳಿದೆ ಸರ್. ಅವಾಗ ಸುಮಾರು ಟೈಮು 8:45 9 ಗಂಟೆ ಬಂದ್ಬಿಟ್ಟು ನಮಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಸರ್ ಈ ರಿಚ್ಮೆಂಟ್ ಬಗ್ಗೆ. ಮತ್ತೆ ನಮಗೆ ಆ ಮ್ಯಾಟ್ರಿಕ್ಸ್ ಬಗ್ಗೆ ಹೇಳಿದ್ರು ಸರ್. ಕಾಣಿಸ್ತಾ ಇದೆ ಸರ್. ಎಸ್ ಸರ್, ಎಸ್ ಸರ್. ಆ ಆಮೇಲೆ ಇದು ಬಜೆಟ್ ಬಗ್ಗೆ ಸರ್ ನಮಗೆ ಹೇಳೋಕ್ ಸ್ಟಾರ್ಟ್ ಮಾಡಿದ್ರು. ಇವ್ರೇನ್ ತಲೆ ತಿನ್ನೋಕ್ ಬಂದಿದ್ದಾರೆ ಅನಿಸ್ತು ಸರ್ ನಮಗ್ ಫಸ್ಟ್ಗೆ. ಆದರೆ ಈ ರೀತಿ ಮಿರಾಕಲ್ ಆಗುವಂತ ಒಂದು ಪ್ರಾಡಕ್ಟ್ ಅನ್ನು ಕೊಟ್ಟು ನಮ್ಮ ಆರೋಗ್ಯಕ್ಕೆ ಒಂದು ಸೌಭಾಗ್ಯವನ್ನು ಕೊಟ್ಟು ಹೋಗಿದ್ದಾರೆ ಸರ್. ಅವ್ರಿಗೆ ತುಂಬಾ 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 ಧನ್ಯವಾದಗಳು. ಮತ್ತೆ ಈ ಪ್ರಾಡಕ್ಟ್ ಅನ್ನ ಯಾರು ಯಾವ ವಿಜ್ಞಾನಿಗಳು ಇದನ್ನ ಪ್ರಾಡಕ್ಟ್ ಮಾಡಿದಾರಲ್ಲ ಸರ್, ಅವ್ರಿಗೆ ನನ್ನ ದೊಡ್ಡ ನಮಸ್ಕಾರಗಳು. ಯಾಕಂತಂದ್ರೆ ಈಗ ಕರ್ನಾಟಕ ರಾಜ್ಯದಲ್ಲಿ, ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ನಮ್ಮ ಭಾರತ ದಲ್ಲಿನೇ ಅಥವಾ ನಮ್ಮ ಏಷ್ಯಾ ಖಂಡದಲ್ಲಿನೇ ಜನರು ಬಹಳ ಎಲ್ಲಾ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಸರ್. ಅವರಿಗೆ ಯಾವುದೇ ರೀತಿಯ ಹಣವನ್ನ ವ್ಯಯ ಮಾಡದೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒಂದೇ ಟೈಮ್ ನಲ್ಲಿ ಈಗ ನಮ್ಮ ಡಾಕ್ಟ್ರೇ ನಮ್ಮ ಮನೆಯಲ್ಲಿ ಇದ್ದ ಹಾಗೆ. ಯಾಕಂತಂದ್ರೆ ಯಾವ ಡಾಕ್ಟರ್ಗೂ ನಾವು ಲಕ್ಷಾಂತರ ರೂಪಾಯಿ ಕೊಡ್ತೇವೆ ನಮ್ಮ ಮನೆಗೆ ಬಂದಿರಿ ಅಂತಂದ್ರೆ ಯಾವ ಡಾಕ್ಟರ್ನ ಇರೋಕ್ ಸಾಧ್ಯ ಇಲ್ಲ ಸರ್. ಅಂತ ಡಾಕ್ಟರ್ನ ತಂದು ನಮ್ಮ ಮನೆಗೆ ಇಸ್ಕೊಂಡ ಅಂತ ಆಗಿದೆ ಸರ್ ನಮ್ಗೆ. ಯಾಕಂತಂದ್ರೆ ಇದರಿಂದ ನಮ್ಗೆ ಆಗ್ತಿರುವಂತ ಜಾಯಿಂಟ್ ಪೇನು, ಈ ಪಾದ ಉರಿ, ಮತ್ತೆ ತಲೆನೋವು ಸರ್. ನಂಗೆ ಮಿರಾಕಲ್ ಹೇಳ್ಬೇಕಂತಂದ್ರೆ ಮೊನ್ನೆ ಆ 5ನೇ ತಾರೀಕಿಗೆ ಸರ್ ನನ್ಗೆ ನೈಟು 2 ಗಂಟೆಗೆ ಸಿಕ್ಕಾಪಟ್ಟಿ ಚಳಿ ಜ್ವರ ಸರ್. ನಾನ್ ಕೆಲ್ಸಕ್ಕೆ ಹೋಗೋದಿಲ್ಲ ಅನ್ನೋ ಮಟ್ಟಿಗೆ ನಾನು ಜ್ವರ ಸರ್. ನಾನೇನ್ ಮಾಡಿದೆ, ಈ ರೆಸ್ಬೆಂಡ್ ಅನ್ನ ತಕೊಂಡು ತಲೆ ಕಟ್ಕೊಂಡು ಮಲ್ಕೊಂಡೆ ಸರ್ ನಾನು. 2 ಗಂಟೆಯಲ್ಲಿ ನನ್ ಚಳಿ ಜ್ವರ ಇಳಿದು ಹೋಗಿದೆ ಸರ್. ನನಗೆ ನಂಬಕ್ ಆಗ್ತಾ ಇರ್ಲಿಲ್ಲ ಬೆಳಿಗ್ಗೆ ನಂಗೆ ಜ್ವರ ಬಂದಿರ್ತಾ ಇಲ್ವಾ ಹೇಳ್ಕೊಂಡು. ಅವಾಗ ಕೈಗಿದ್ದದು ತಲೆ ಕಟ್ಕೊಂಡು ರಿಸ್ಬೆಂಡ್ ನೋಡ್ತೇವೆ ಸರ್. ಹೌದಲ್ಲ, ಇದನ್ನ ಕಟ್ಕೊಂಡಿದ್ರಿಂದ ನನಗೆ ಚಳಿ ಜ್ವರ ಮಾಯ ಆಯ್ತಲ್ಲ ಅನ್ನೋ ಒಂದು ಇದರಿಂದ ಸರ್ ನಾ ಧೈರ್ಯದಿಂದ ಎದ್ದು ಮತ್ತೆ ರೀಫ್ರೆಶ್ ಆಗಿ ನಾನು ಡ್ಯೂಟಿಗೆ ನಾನು ಹೋದೆ ಸರ್. ನನಗೆ ಭಾರಿ ಖುಷಿ ಆಯ್ತು ಸರ್.